ಅಸಮಾಧಾನಿತ ಶಾಸಕರನ್ನ ಮನವೊಲಿಸೋದಕ್ಕೆ ಅವರಿಬ್ಬರು ಇನ್ಚಾರ್ಜ್ ತಗೊಂಡಿದ್ದಾರೆ ಸರ್. ಯಾರನ್ನ ಚಲುವರಾಯಸ್ವಾಮಿ ಮತ್ತೆ ಈಗ ನಾನು ನೋಡೋಣ, ನೆನ್ನೆನೂ ಹೇಳಿದ್ದೀನಿ. ಈಗ 136 138 ನಂಬರ್ಸ್ ಇದ್ದಾರೆ ಕಾಂಗ್ರೆಸ್ಸು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಜನ ಮಂತ್ರಿಗಳಾಗಬೇಕು, 4 5 ಸಲ ಶಾಸಕರಾಗಿದ್ದೇವೆ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ 5 ಕೋಟಿ ಜನಸಂಖ್ಯೆನಲ್ಲಿ ಶಾಸಕ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದಕ್ಕೆ ಅವಕಾಶ ಇರುವಂಥದ್ದು ಕೇವಲ 224 ಜನಕ್ಕೆ ಮಾತ್ರ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡ್ತೀನಿ ಅಂದರೆ ಅದು ನಿಜವಾಗ್ಲೂ ನಾವು ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕಾ, ರಾಜೀನಾಮೆ ಕೊಡ್ಲಿಕ್ಕೆ ಆಗ್ತದಾ ಅನ್ನೋ ಒಂದು ಪ್ರಶ್ನೆ. ಇದ್ರ ಮಧ್ಯೆ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆಯನ್ನು 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕೇಳಿಸ್ಕೊಂಡಿದ್ದೀವಿ. ಆದರೆ ಇದ್ರ ಬಗ್ಗೆ ನಾವೇನು ಹೆಚ್ಚಿನ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ. ಇದು ಅವ್ರ ಪಕ್ಷದ ಚೌಕಟ್ಟಿಗೆ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ನಾವೇನು ಇದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಲ್ಲ. ನೋಡೋಣ, ಇದು ರೈತರ ವಿಚಾರ. ಇಲ್ಲಿ ಮೊದಲನೇ ದಿನದಿಂದಾನು ಈ ವಿಚಾರದಲ್ಲಿ ರಾಮನಗರ ಜಿಲ್ಲೆ ಜನತಾದಳ ಪಕ್ಷಕ್ಕೆ ಒಂದು ರೀತಿ ಜನ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಮೊದಲನೇ ದಿನದಿಂದಾನು ನಮ್ಮ ಜವಾಬ್ದಾರಿನ ಅರ್ತು ನಾವು ರೈತರ ಪರವಾಗಿ ಹಲವಾರು ಬಾರಿ ನಾನಾಗಲಿ ಮಂಜಣ್ಣ ಅವರಾಗಲಿ ಜೊತೆಗೂಡಿ 500 ದಿನಗಳ ಒಂದು ನಿರಂತರವಾದಂಥ ಪ್ರತಿಭಟನಾಕಾರರ ಒಂದು ಸ್ಥಳ ಏನಿದೆ, ಹಲವಾರು ಬಾರಿ ಅವ್ರ ಜೊತೆ ಹೋಗಿ ನಿಂತಿರ್ತಕ್ಕಂಥ ತಾವು ನೋಡಿದ್ದೀರಿ. ಕೆಲವೊಂದಷ್ಟು ವಿಚಾರದಲ್ಲಿ ರೈತರ ಬಗ್ಗೆ ಬಂದಾಗ ನಾವು ಇಮ್ಮಿಡಿಯೇಟ್ಲಿ ಆ್ಯಕ್ಟ್ ಮಾಡಬೇಕಾಗ್ತದೆ. ನಾವು ಕಾದು ಕುಳಿತುಕೊಳ್ಳೋಕ್ಕಾಗೋದಿಲ್ಲ. ಈಗ ಪ್ರತ್ಯೇಕವಾಗಿ ಹೋರಾಟ ಆ್ಯಸ್ ಆಫ್ ನಾವು ತೆಗೆದುಕೊಂಡಿದ್ದೇವೆ. ನಮಗೆ BJP ಕಡೆಯಿಂದ ಯಾರೂ ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ಫೋನ್ ಮಾಡಿ ಮಾತನಾಡಿಲ್ಲ. ಮಾತನಾಡಿದ್ರೆ ಮುಂದಕ್ಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇದೆಲ್ಲ ಇವತ್ತು ಪರ್ಮಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಮಾಡ್ಲಿಕ್ಕೆ ಮಾತಾಡ್ತಾರೆ. ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ LOP ಲೀಡ್ರು ಅಶೋಕಣ್ಣ ಅವರೇನಿದ್ದಾರೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಅಧಿವೇಶನದ ಕೆಲವೊಂದಷ್ಟು ಚರ್ಚೆಗಳು ಕುಮಾರಣ್ಣ ಅವ್ರ ಜೊತೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಡೆದಿರ್ತಕ್ಕಂಥ ಪ್ರಕ್ರಿಯೆ ಅದನ್ನು ಹೊಸದೇನಲ್ಲ. ಕೂತು ಚರ್ಚೆ ಮಾಡಿದ್ಮೇಲೆ ನಮಗೂ ವಿಚಾರ ಬರುತ್ತೆ, ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸ್ತೇವೆ. ಥ್ಯಾಂಕ್ ಯು.